ಗುರುಗಣಾಧಿಪತಯೇ ನಮಃ. ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥೋ ವರದಮಭಯಹಸ್ತೋ ಪಾಪ ವಿಧ್ವಂಸ ಪಾದ ಸುಜನ ನಿಖರ ಸೇವ್ಯಂ ಸುಜನ ನಿಖರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿ ಕಲುಷ ವಿನಾಶಂ ಕಲಿ ಕಲುಷ ವಿನಾಶಂ ನಮಾಮಿ ನಾರಾಯಣಾಖ್ಯೋ ನಮಾಮಿ ನಾರಾಯಣಾಖ್ಯೋ ನಮಾಮಿ ನಾರಾಯಣಾಖ್ಯೋ. ಆ ಆ ಅಬ್ಬರು ಹದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುಧ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆನು ಈ ಕಥಾಮೃತವ.
ಜಯತು ಆದಿಮಾಯೇ ಆ ಆ ಆ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ನೀ ಕರುಣದಿ ಕಾಯೇ ದಯ ಸಾಗರೆಯೇ ಭಕ್ತಿಯುಂದ ದಯ ಸಾಗರೆಯೇ ಭಕ್ತಿಯುಂದ ಪಾದ ದ್ವಯವನ್ನು ಮರೆಗೊಂಡೆ ಭತಿ ಮುದಗೊಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ನೀ ಕರುಣದಿ ಕಾಯೇ ಜಯತು ನಾನು ಅರ್ಥ ಮಾಡಿಕೊಂಡಿದ್ದೆವು. ನಮ್ಮ ಅಜ್ಞಾನ ಎಂಬಂಥ ಅಂಧಕಾರವನ್ನು ಕಳೆದು ಸುಜ್ಞಾನ ಎಂಬಂಥ ಅಹಂ ಬೆಳಕನ್ನು ಬೆಳಗಿಸಿದೆಯ ತಾಯಿ. ಅಮ್ಮ, ನಮ್ಮ ಮೂವರ ಸೃಷ್ಟಿ ಆಗಬೇಕಿದ್ರೆ ಘನವಾದಂತಹ ಕಾಯಕ್ಕೂ ಏನಾದರೂ ಒಂದು ಕಾರ್ಯವಿರಬಹುದು. ಆ ಕಾರ್ಯ ಏನು, ಮುಂದೆ ನಾವು ಮಾಡಬೇಕಾದಂತಹ ಕೆಲಸಗಳೇನು, ಎಲ್ಲವನ್ನೂ ನೀನು ತಿಳಿಸಬೇಕು ತಾಯಿ, ತಿಳಿಸಬೇಕು. ಯಾತಗೆ ಜನುಮವನಿತ್ತೆ ಯಾತಗೆ ಜನುಮವನಿತ್ತೆ ಆ ಆ ಯಾತಕ್ಕೆ ಜನುಮವನಿತ್ತೆ ನಮಗೆ ಏತರ ಕಾರ್ಯಗಳು ಅರುಣಿ ಮಾತೆ ನಮಗೆ ತರ ಕಾರ್ಯಗಳೇನುಂಟು ಮಾತೆ ನೀ ತಿಳುಹುತ ಸಕಲವನ್ನು ಸಂಪ್ರೀತಿಯೋ ರಕ್ಷಿಸಬೇಕು ನಮ್ಮವನು ನೀತಿಳುವುದ ಸಕಲವನು ಸಂಪ್ರೀತಿಯೋ ರಕ್ಷಿಸಬೇಕು ನಮ್ಮವನು ಮಾತಕ್ಕೆ ಜನುಮವನಿದ್ದೆಯೇ
ಯಾರಿಗರು ಅಮ್ಮ ಸುಜ್ಞಾನ ಹೊರಗೆ ಕೃಪೆಯೋಳು ಜಯತು ಜಯತು ಆದಿಮಾಯೆ ಜಯತು ಈ ಜಲರಾಶಿಯಲ್ಲಿ ನಮ್ಮ ಜನ್ಮ ಯಾಕೆ ಆಯಿತು? ನಮ್ಮಿಂದ ಎಂತ ಕಾರ್ಯ ಆಗಬೇಕು ಹೇಳಿ ತಾಯಿ. ಹರಿಹರ ಬ್ರಹ್ಮಾರ ಹರುಷದಿ ಮೂವರಿಗೆ ಇರುವುದು ಮುಂದ ಘನ ಕಾರ್ಯ ಮುಂದಕ್ಕೆ ಒರೆದ ಬೇಡದ ನಿಮಗೆ ತುಂಬಿದ ಅಂಬುದಿಯಲ್ಲಿ ದಿಕ್ಕು ಕಾಣದೆ ಭೀತರಾಗಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ. ನಿಮ್ಮೂವರ ಜನನಕ್ಕೆ ನಾನೇ ಕಾರಣೀಕರ್ತಲಾಗಿದ್ದೇನೆ. ಇನ್ನು ಮುಂದೆ ಪ್ರಪಂಚ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಹೆಸರನ್ನು ಹರಿಸುತ್ತೇನೆ. ಅದು ಯಾವುದೆಂದು ಕೇಳಿರಿ. ಗೌರವ ವರ್ಣದಲ್ಲಿ ಕಂಗೊಳಿಸುತ್ತಿರುವಂತಹ ನೀನೇ ಬ್ರಹ್ಮ, ನೀಲ ವರ್ಣದಲ್ಲಿ ಶೋಭಿಸುತ್ತಿರುವಂತಹ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾದಂತಹ ನೀನೇ ಈಶಾ. ಓ ನನ್ನ ಮುದ್ದು ಮಕ್ಕಳೇ, ಇನ್ನು ಮುಂದೆ ಪ್ರಪಂಚದಲ್ಲಿ ನಿಮ್ಮಿಂದ ಘನತರವಾದಂತಹ ಕಾರ್ಯಗಳಾದಕ್ಕಿದೆ. ಅದು ಯಾವುದೆಂದು ಕೇಳಿರಿ. ಹೋದ ಕಲ್ಪದಿ ಲಯವಾದ ಪ್ರಭಾವ ಮೋದದಿ ಸೃಜಿಸುವರೆ ಕಾಯ್ದು ಮೆಣದ ಲಯ ಗೊಳಿಸುವುದಕ್ಕೆ ಆದಿರೆ ನಿವಾದರೆ ಮಗನೇ ವಿಷ್ಣು, ಜನನಿ ಮಗನೇ ಈಶಾ. ಹೋದ ಕಲ್ಪಗಲಯವಾದಂತಹ ಪ್ರಪಂಚವನ್ನು ಪುನರೂಪಿ ಸೃಷ್ಟಿಸಿ ಪಾಲಿಸಿ ಲಯ ಮಾಡುವುದಕ್ಕಾಗಿ ನಿಮ್ಮೂವರ ಜನನ, ನಿಮ್ಮೂವರಿಗೂ ಮಾಡುವುದಕ್ಕಾಗಿ ಒಂದೊಂದು ಕಾರ್ಯ, ಇರುವುದಕ್ಕಾಗಿ ಒಂದೊಂದು ಸ್ಥಳ ಮತ್ತು ಯೋಗ್ಯವಾದಂತಹ ಗುಣಗಳನ್ನು ಅನುಗ್ರಹಿಸ್ತೇನೆ. ಅದಾವುದು ತಾಯಿ. ಸತ್ಯರಾಜ ಸದಾಮ ಎನ್ನುತ್ತಿಪ್ಪ ಗುಣವು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕವೆತ್ತು ಹರಿಯು ಪೊರೆಯೇ ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಕಾರ್ಯಗಳನ್ನು ಮಾಡುತ್ತವಾ ಕಂದ. ಮಗನೇ ವಿಷ್ಣು, ಅಮ್ಮ
ನಿನಗೆ ಸಾತ್ವಿಕ ಗುಣ ಹಾ ವೈಕುಂಠ ಲೋಕದಲ್ಲಿ ಇದ್ದುಕೊಂಡು ಹಾ. ಸಕಲ ಜೀವರಾಶಿಗಳನ್ನು ಪಾಲಿಸುವಂತಹ ಕಾರ್ಯಗಳನ್ನು ಮಾಡುತ್ತವ ಕಂದ. ನಿಮ್ಮ ಆಜ್ಞೆ ಶಿರೋಧಾರ್ಯ. ಮಗನೇ ಈಶಾ, ಜನನಿ ನಿನಗೆ ತಾಮಸ ಗುಣ ಕೈಲಾಸ ಲೋಕದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳನ್ನು ಕಾಲ ಕಾಲಕ್ಕೂ ಸರಿಯಾಗಿ ಲಯ ಮಾಡುವಂತಹ ಕಾರ್ಯಗಳನ್ನು ಮಾಡುತ್ತವ ಕಂದ. ನಾನು ಕೊಟ್ಟಿರುವಂತಹ ಕಾರ್ಯಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿ ಬಂದಲ್ಲಿಗೆ ನಿಮ್ಮ ಪಾಲಿಗೆ ಶುಭದಾಯಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಅಮ್ಮ, ಮೂರು ಮೂರ್ತಿಗಳಾದಂತಹ ನಾವು ನೀವು ಕೊಟ್ಟಂತಹ ಮೂರು ಲೋಕದಲ್ಲಿದ್ದುಕೊಂಡು ಮೂರು ಗುಣಗಳಿಂದ ನಮ್ಮದಾದಂತಹ ಮೂರು ಕಾರ್ಯಗಳನ್ನು ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ನಮ್ಮಿಂದಲೇ ಸೃಷ್ಟಿಸಲ್ಪಟ್ಟಂತಹ ಜೀವರಾಶಿಗಳಿಂದ ನಮಗೆ ಒಂದು ವೇಳೆ ತೊಂದರೆ ಬಂದರೆ ಏನು ಮಾಡಬೇಕು? ಕಷ್ಟಕಾಲದೊಳಗೆ ನಿಷ್ಠೆಯೋ ಭಜಿಸಲು ಕಷ್ಟಕಾಲದೊಳಗೆ ನಿಷ್ಠೆಯು ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಬರವೆನದ ಭಯ ಬಿತ್ತೈದಲು ಇಷ್ಟದಿ ಹೊರವೆನದ ಭಯವೇ ತೈದಲು ತಟ್ಟ ನಂತರ ಧನವಾ ಮುದ್ದು ಮಕ್ಕಳೇ, ಜನನಿ, ನಾನು ಕೊಟ್ಟಿರುವಂತಹ ಕಾರ್ಯಗಳನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಯಾವುದೇ ದುಷ್ಟ ಶಕ್ತಿಯಿಂದ ಕೇಡು ಉಂಟಾದ್ರಿ ನನ್ನನ್ನು ಏಕೋ ಮನಸ್ಸಿನಿಂದ ಭಕ್ತಿಯಿಂದ ಸ್ತುತಿ ಮಾಡಿಕೊಳ್ಳಿ ಮಕ್ಕಳೇ. ನಿಮ್ಮ ಪಾಲಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟಗಳನ್ನು ದೂರೀಕರಿಸ್ತೇನೆ. ಇದೋ ಈ ಕ್ಷಣದಲ್ಲಿ ಅಂತರ್ಧನಲಾಗುತ್ತೇನೆ, ಅಂತರ್ಧನಲಾಗುತ್ತೇನೆ, ಅಂತರ್ಧನಲಾಗುತ್ತೇನೆ. ಬರುತ್ತಲ ಕಮಲದ ಬರುತ್ತಲ ಕಮಲಜ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನ ಭರದಿಂದ ಬಲಿದು ಕುಳ್ಳಿರುತ್ತಾಗ ಬರುತ್ತಿರಲು ಹರಿಯೋಗ ಮಾಯೆಯ ವೆರಸಿಯೇ ಬರುತ್ತಿರಲು ಹರಿಯೋಗ ಮಾಯೆಯ ವೆರಸಿಯೇ ವಟಭದ್ರದಲ್ಲಿಯೇ ವಟಭದ್ರದಲ್ಲಿದ ಮಲಗಿರಲು ವಟಭದ್ರದಲಿತ ಮಲಗಿರಲು ನಿದ್ರೆಯೊಳೊಂದು ಕಾಲ್ಬೆರಳಿರಿಸಿ ಬಾಯೊಳಗೆಯೇ ನಿದ್ರೆಯೊಳೊಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಅಮ್ಮನ ಮೂರ್ತಿಯನ್ನು ಕಣ್ತುಂಬ ಕಂಡು ಕಣ್ಣನ್ನು ಪಾವನಗೊಳಿಸಬೇಕು. ಅವಳದ್ದಾದಂತ ಅಭಯದ ವಾಂಛಿಯನ್ನು ಕಿವಿಯನ್ನು ಕೇಳಿ ಕಿವಿಯನ್ನು ಪಾವನಗೊಳಿಸಬೇಕು. ಹೀಗೆಂದು ಅಮ್ಮಳು ಅಂತರ್ಧಾನಳಾಗುವಂತಹ ಸಂದರ್ಭದಲ್ಲಿ ಮನದಲ್ಲಿ ಆಲೋಚನೆಯನ್ನು ಮಾಡುತ್ತಾ ಜಯಘೋಷವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಹಿಂದಿನಿಂದ ಕರೆಯೊಂದು ಕೇಳಿ ಬಂತು. ಹರಿಹರರೇ ಲಾಲಿಸಿರೇ ಎಂಬುದಾಗಿ. ನಾನು ಅರ್ಥ ಮಾಡಿಕೊಂಡದ್ದು ಹೀಗೆ, ಅಮ್ಮನು ಹೇಳಿದಂತಹ ಮೂರು ಕಾರ್ಯಗಳನ್ನು ನಾವು ಮೂವರು ಒಟ್ಟಾಗಿ ಸೇರಿಕೊಂಡು ಮಾಡಲು ಮುಂದುವರಿಯೋಣ ಎಂಬುದಾಗಿ ಬ್ರಹ್ಮನು ನಮ್ಮನ್ನು ಎಚ್ಚೆತ್ತಿ ಎಬ್ಬಿಸುತ್ತಾನೆ ಎಂಬುದಾಗಿ ತಿಳಿದುಕೊಂಡರೆ ಅದು ಕೇವಲ ನನ್ನ ಭ್ರಮೆಯಾಗಿ ಹೋಯಿತು. ಆದರೆ ಅವನು ಹೇಳಿದ್ದೇನು, ಅವನು ಮಾಡಬೇಕಾದಂತಹ ಕಾರ್ಯ ಸೃಷ್ಟಿಯದ್ದು. ಅವ ಸೃಷ್ಟಿಯನ್ನು ಮಾಡುವುದು ಬಿಟ್ಟು ಅವ ಸೃಷ್ಟಿ ಮಾಡಿದ್ದು ವಾದವನ್ನು ಏನೆಂದು ಹೇಳಿದ, ನಾವು ಮೂವರು ಕಾರ್ಯೋನ್ಮುಖರಾಗಬೇಕಿದ್ರೆ ಇದರಲ್ಲಿ ಶ್ರೇಷ್ಠ ಜ್ಯೇಷ್ಠ ಎಂಬುದಾಗಿ ನನ್ನನ್ನು ನೀವು ನೇಮಿಸಬೇಕು.
ಒಪ್ಪಿಕೊಳ್ಳಬೇಕು ಎಂಬುದಾಗಿ ಹೇಳಿದ. ನಾವಿಬ್ಬರೂ ಅವನ ಮಾತನ್ನು ಅಲ್ಲಗಳೆದೆವು. ಆ ಹೊತ್ತಿನಲ್ಲಿ ನನ್ನ ಮಾತನ್ನು ಸಮರ್ಥಿಸಿದಂತಹ ಈಶ ನನ್ನನ್ನೇ ಐಕ್ಯವಾದ. ಆ ಹೊತ್ತಿನಲ್ಲಿ ಕುಪಿತಗೊಂಡಂತಹ ಬ್ರಹ್ಮನು ಶಕ್ತಿ ಪ್ರದರ್ಶನವನ್ನು ಮಾಡುವುದಕ್ಕಾಗಿ ಮುಂದೆ ಬಂದ. ಆ ಸಂದರ್ಭದಲ್ಲಿ ಅವನನ್ನು ತಡೆದು ನಿಲ್ಲಿಸಿದೆ. ಈಗ ನಮಗೆ ಬಂದಂತಹ ಸಮಸ್ಯೆಯನ್ನು ನಾವು ಶಕ್ತಿ ಮುಖೇನ ಅದನ್ನು ಪರಿಹರಿಸಿಕೊಳ್ಳುವುದಲ್ಲ, ಯುಕ್ತಿಯನ್ನೇ ಬಳಸಿ ನಮ್ಮದಾದಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಎಂಬುದಾಗಿ ನಾನು ಹೇಳಿದೆ. ಆವಾಗ ಇದಕ್ಕೆ ಯುಕ್ತಿ ಏನು ಎಂಬುದನ್ನು ಕೇಳಿದಾಗ ನಾನೇ ಅವನನ್ನು ಸಮಾಧಾನಗೊಳಿಸಿದೆ. ತಾಯಿ ಹೇಳಿದಂತಹ ಮಾತೇನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಬ್ರಹ್ಮಾಂಡ ನಿಮ್ಮ ಉದರದಲ್ಲಿ ಅಡಕವಾಗಿದೆ ಎಂಬುದಾಗಿ ಹೇಳಿದ್ದಾಳಲ್ವೇ? ಆದ್ದರಿಂದ ಒಬ್ಬರ ಉದರವನ್ನು ಇನ್ನೊಬ್ಬರು ಪ್ರವೇಶಿಸಿ ನೋಡಿ ಹೊಟ್ಟೆಯಲ್ಲಿ ಏನಿದೆ ಎಂಬುದನ್ನು ನಾವು ತಿಳಿದುಕೊಂಡರೆ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಎಂಬುದಾಗಿ ನಮಗೆ ಅರ್ಥವಾಗಬಹುದು ಎಂದು ಹೇಳಿದಾಗ ಮೊದಲು ನಾನೇ ಬ್ರಹ್ಮನ ಉದರವನ್ನು ಪ್ರವೇಶಿಸಿದೆ. ಆ ಹೊತ್ತಿನಲ್ಲಿ ಬ್ರಹ್ಮನು ತನ್ನದಾದಂತಹ 9 ದ್ವಾರಗಳಲ್ಲಿ 8 ದ್ವಾರಗಳನ್ನು ಬಂಧಿಸಿಟ್ಟಿದ್ದ. ವಿಷ್ಣುವಾದಂತಹ ನನಗೆ ಜ್ಯೇಷ್ಠ ಕನಿಷ್ಠ ಎಂಬಂತಹ ಯಾವುದೇ ಭೇದ ಭಾವ ಇಲ್ಲ. ಅವನು ತೆರೆದಿಟ್ಟಂತಹ ದ್ವಾರವಾದರೂ ಯಾವುದು? ಅಧೋದ್ವಾರ. ನಾನು ಮುಂದೆ ನೋಡದೆ ನೇರವಾಗಿ ಅಧೋದ್ವಾರದ ಮೂಲಕ ಹೊರಗೆ ಬಂದು ಅವನ ಹೊಟ್ಟೆಯಲ್ಲಿರುವಂತಹ ವಿಶೇಷವನ್ನೆಲ್ಲ ಅವನಿಗೆ ಹೇಳಿದೆ. ಅವನ ಉದರವು ಕನಕ ವರ್ಣದಿಂದಲೇ ಶೋಭಿಸುತ್ತಾ ಇತ್ತು. ಆದ್ದರಿಂದ ಅವನಿಗೆ ಕನಕ ಗರ್ಭ ಎಂಬಂತ ಹೆಸರನ್ನೂ ಕೊಟ್ಟೆ. ಪ್ರತಿಯಾಗಿ ನಾನು ಅಧೋದ್ವಾರದ ಮೂಲಕ ಹೊರಬಂದ ಕಾರಣ ನನಗೂ ಒಂದು ಹೆಸರನ್ನಿಟ್ಟ, ಅಧೋಕ್ಷಜ ಎಂಬುದಾಗಿ. ಹಾಗೆಂದುಕೊಂಡು ನನ್ನನ್ನೇ ಜ್ಯೇಷ್ಠ ಎಂಬುದು ನಂಬಿದೆಯಲ್ಲ, ಇನ್ನು ಮುಂದೆ ನಮ್ಮದಂತಹ ಕಾರ್ಯವನ್ನು ಮುಂದುವರಿಸುವ ಎಂದು ಹೇಳಿದಾಗ ಕೇವಲ ಒಬ್ಬರ ಉದರವನ್ನು ಪ್ರವೇಶಿಸಿದರೆ ಸಾಕಾಗದು, ನನ್ನ ಉದರವನ್ನು ನೀನು ಪ್ರವೇಶಿಸಬೇಕು ಎಂದು ಬ್ರಹ್ಮನಿಗೆ ಹೇಳಿದೆ. ಆ ಹೊತ್ತಿನಲ್ಲಿ ನನ್ನ ಉದರವನ್ನು ಬ್ರಹ್ಮನು ಪ್ರವೇಶಿಸಿದ್ದಾನೆ. ಈಗ ನಾನು ಆಲೋಚನೆ ಮಾಡಿರುವುದು, ಈಶ್ವರನೂ ನನ್ನನ್ನು ಐಕ್ಯವಾಗಿದ್ದಾನೆ, ತಾಮಸ ಗುಣವೂ ನನ್ನನ್ನು ಸೇರಿದ ಹಾಗಾಯಿತು. ಬ್ರಹ್ಮನು ನನ್ನನ್ನು ಐಕ್ಯವಾದದ್ದರಿಂದ ರಾಜಸ ಗುಣವೂ ನನ್ನನ್ನು ಸೇರಿದ ಹಾಗಾಯಿತು. ಹಾಗಾಗಿ ನನ್ನದಾದಂತಹ ಸಾತ್ವಿಕ ಗುಣ, 3 ಗುಣಗಳು ಒಂದಾಗಿದೆ. ಮಾತ್ರವಲ್ಲ, ಮುಖ್ಯ ಉದ್ದೇಶ ಏನು? ನಾನು ಬ್ರಹ್ಮನ ಉದರವನ್ನು ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಅವನು ಅಷ್ಟದ್ವಾರವನ್ನು ಮಾತ್ರ ಬಂಧಿಸಿದ್ದ. ಬ್ರಹ್ಮನಿಗೆ ತಕ್ಕದಾದಂತಹ ಪಾಠವನ್ನು ಕಲಿಸಬೇಕಿದ್ರೆ ಯಾಕೆ ಕಲಿಸಬೇಕು? ಇನ್ನು ಮುಂದೆ ಪ್ರಪಂಚದಲ್ಲಿ ಸೃಷ್ಟಿಯ ಕಾರ್ಯವನ್ನು ಮಾಡುವವನೇ ಬ್ರಹ್ಮ. ಸೃಷ್ಟಿಯನ್ನು ಮಾಡುವಂತಹ ಬ್ರಹ್ಮನಿಗೆ ಇಷ್ಟೊಂದು ಅಹಂಕಾರ ಇದ್ರೆ ಅವನಿಂದ ಸೃಷ್ಟಿಸಲ್ಪಡುವಂತಹ ಜೀವರಾಶಿಗಳಿಗೆ ಮುಂದೆ ಎಷ್ಟು ಅಹಂಕಾರದಿಂದ ಬರೆಯಬಹುದು? ಅಷ್ಟು ಅಹಂಕಾರದಿಂದ ಮೆರೆದದ್ದೇ ಆದರೆ ಪ್ರಪಂಚ ನಡೆಯಲಿಕ್ಕಿಲ್ಲ. ಆದ್ದರಿಂದ ಬ್ರಹ್ಮನ ಮದವನ್ನೇ ಕಡಿಮೆಗೊಳಿಸಬೇಕು ಎಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಅದಕ್ಕಾಗಿ ನನ್ನದಾದಂತಹ 9 ದ್ವಾರಗಳನ್ನು ನಾನು ಬಂಧಿಸಿದ್ದೇನೆ, ಅವನು ಹೊರಗೆ ಬಾರದ ಹಾಗೆ ರಾಜಸ ಸಾತ್ವಿಕ ತಾಮಸ ಗುಣವು ನನ್ನಲ್ಲಿ ಸೇರಿದೆ. ಏನೋ ಒಂದು ರೀತಿಯ ಜಡ. ಇನ್ನು ಯಾಕೆ? ಆದಿಮಾಯೆಯು ಯೋಗ ಮಾಯೆಯಾಗಿ ನನ್ನನ್ನು ಸೇರಿದ್ದಾಳೆ. ಇದೆಲ್ಲ ಒಟ್ಟಾದ ಕಾರಣ ಶರೀರಕ್ಕೆ ಏನೋ ಒಂದು ತರದ ಜಾಡ್ಯತೆ ಉಂಟಾಗಿದೆ. ಏನು ಮಾಡುವುದು? ಆಲೋಚಿಸಿದ್ದೇ ತಡ. ಏನು ಯಾವುದೇ ಒಂದು ವಸ್ತು ಇಲ್ಲದ ಸಂದರ್ಭದಲ್ಲಿ ತೇಲಿ ಬರುತ್ತಾ ಉಂಟಲ್ಲ ಒಂದು ಆಲದ ಎಲೆ. ಹೌದು, ಈ ಆಲದ ಎಲೆಯ ಮೇಲೆ ಮಲಗಿ ನನ್ನದಾದಂತಹ ಬಲಗಾಳಿನ ಹೆಬ್ಬೆರಳನ್ನು ಬಾಯಿಯಲ್ಲಿ ಚೀಪುತ್ತಾ ಹಾಯಾಗಿ ಮಲಗುತ್ತೇನೆ ಅಂತ ನೋಡುತ್ತೇನೆ. ಏನು ಹರಿವು ಮಲಗಿರೆ ಯೋಗ ನಿದ್ರೆಯ ಇರದೆ ಕಣ್ಣ ತುಂಬಿಸುವ ಕಿರು ಬೆರಳಿನಲ್ಲಿ ಹಲಗಡೆ ಬಾರಿ ಬರುತ್ತಿಸುತ್ತಾನೆ.
ಕಣ್ಣರಳಿಸಿ ನೋಡುತ್ತಾ ಇದ್ದೇನೆ. ಏನು ಜೋದಿಹ ಎತ್ತ ನೋಡಿರತ್ತ ಜಲರಾಶಿಯಲ್ಲದೆ ಮತ್ತಾವುದು ನನ್ನ ಕಣ್ಣಿಗೆ ಗೋಚರಿಸುವುದಿಲ್ಲ. ಹಾಗಿರುವಾಗ ಈ ಜಲಗಂಗೆಯಲ್ಲಿ ನನ್ನ ಜನನ ಯಾಕಾಯ್ತು? ಯಾರಿಂದ ಆಯ್ತು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ಒಂದೂ ಅರಿವಿಲ್ಲ. ಹಾಗಿರುವಾಗ ಯಾರಾದ್ರೂ ಇರಬಹುದು ನನ್ನ ಹುಟ್ಟಿನ ಗುಟ್ಟನ್ನು ತಿಳಿಸುವವರು. ಆದ್ದರಿಂದ ಅರಸುತ್ತ ನಡೆಯುತ್ತೇನೆ ಮುಂದೆ. ನನ್ನ ಹುಟ್ಟಿನ ಗುಟ್ಟು ತಿಳಿಯಲೇಬೇಕಾಗಿದೆ. ಯಾರು ಅಂತ ನಾನು ನೋಡುತ್ತೇನಂತೆ. ಎಲ್ಲಿಂದ ಬಂದೆ? ನೀ ಎಲ್ಲಿಂದ ಬಂದೆ? ನಾನು ಕೇಳಿದ್ದನ್ನೇ ನೀನು ಹೇಳುತ್ತಾ ಇದ್ದಿ. ಹಾಗಿರುವಾಗ ನಾವು ಇಬ್ಬರು ಎಲ್ಲ ಬಿಟ್ಟವರು. ನಿನ್ಗೆ ಅಪ್ಪ ಇಲ್ವೋ? ಅಪ್ಪ ಇಲ್ಲ? ನಿನಗೆ ಅಪ್ಪ ಇದ್ದಾನಯ್ಯ? ನನಗೆ ಅಪ್ಪ ಇಲ್ಲ. ಅರಸುತ್ತಾ ಮುಂದೆ ಬಂದವನು ನಾನು. ಹಾಗಿರುವಾಗ ನನ್ನ ಹಾಗೆ ಎದುರು ಕಂಡವನು ನೀನು. ಹಾಗಾದ್ರೆ ನಿನಗೆ ಅಪ್ಪನ ಸುಳಿವು ಗೊತ್ತಿಲ್ಲ, ಅಮ್ಮ ಯಾರೆಂದು ಗೊತ್ತಿಲ್ಲ, ಹುಟ್ಟಿನ ಗುಟ್ಟು ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ನಿನ್ನತ್ತೆ ನನ್ನ ಹಾಗೆ ನೀನು ನಾವೀರರು ಸಮಬಲರು. ಹೌದಾ? ನಿನ್ನನ್ನು ಕಾಣುವಾಗ
ಇರ್ತೇವೆ. ಈಗ ತಮ್ಮ ಯಾರು ಅಣ್ಣ ಯಾರು? ನೋಡ್, ಆ, ನನ್ನನ್ನು ಕಾಣುವಾಗ ಹೇಗೆ ಕಾಣುತ್ತಾ ಇದೆ? ನಿನ್ನನ್ನು ಕಂಡಾಗ ಆ, ಒಂದು ಭಕ್ತಿ ಭಾವನೆ. ಓಹೋ, ನಿನ್ನನ್ನು ಅಣ್ಣ ಅಂತ ಕರೆಯಲಿ. ನನ್ನನ್ನು ಅಣ್ಣ. ಆ, ಹಾಗಾದರೆ ನೀನು ತಮ್ಮ. ಅಣ್ಣ ಅಣ್ಣ, ಅಣ್ಣ. ನಮಗೊಂದು ಹೆಸರು ಬೇಕಲ್ಲ? ಹೌದು. ಮಧು ಕೈಟಬಲ. ಮಧು ಕೈಟಬಲ. ಆ ಮಧು ಕೈಟಬರರುತ್ತಲೇ ಬೆಸರದಾಮೆ ಮುಖದಿಂದ ಇರಿಸುತ್ತಲೇ ಉದರಲ್ಲಿ ಬಾಗಿಸು ತೀರ್ಪುದು ನಮಗೆನ್ನು ಅದರ ಬೇನಿದಗೆನ್ನು ಅಣ್ಣ ತಮ್ಮಂದಿರು ಆ, ಹಾಗೆ ನಮ್ಮ ಹೆಸರಲ್ಲ. ಆ, ಇನ್ನೊಬ್ಬರು ಯಾರಾದ್ರೂ ಕಂಡ್ರೆ ಕರೆಯುವುದಕ್ಕೆ ಹೆಸರು ಬೇಕಲ್ಲವೇ? ಕರೀವೆ. ಆ, ಹಾಗಾದ್ರೆ ಆ, ನಮ್ಮೊಳಗೆ ಹೆಸರು ಬೇಕಲ್ವ? ಹೌದು. ಹಾಗ ಆ, ತಮ್ಮ, ಅಣ್ಣ. ನೀನು ನನ್ನ ಅಣ್ಣ ಅಂತ ಎಡುತ್ತಿಕೊಂಡಿದ್ದಿ. ಆ, ಹಾಗಾದ್ರೆ ಹ್ಮ್. ನನ್ನ ದೇಹ ದಾಢ್ಯಕ್ಕೆ ಸವಾರಿಯಾಗಿ ಆ, ಹೆಸರನ್ನು ಇಡಬೇಕಲ್ಲ? ಹೌದು. ಹೆಸರಿಡ್ತೀಯಾ? ನಾನು ಬೇರೆ ಯಾರು ಇಲ್ಲ. ಆಹಾ. ಶರೀರ ನೋಡಿ ಹಾ. ಹೆಸರನ್ನು ಇಡೋಣ. ಆಗಲಿ. ಹೇ! ಏ! ಏ ತಮ್ಮ! ಏ! ಅಣ್ಣ, ಏನ? ನಿನ್ನ ಉಂಟ ಶರೀರವನ್ನ ಹಿಡಿದರೆ ಮನಸ್ಸೇ ಬರುವುದಿಲ್ಲ ಬಿಡುವುದಕ್ಕೆ. ಅಲ್ಲ, ಹೌದು. ನನ್ನ ಶರೀರ ಹಿಡಿಬೇಕು ಅಂತೇಳಿ ತುಂಬಾ ಮಂದಿ ಪ್ರಯತ್ನ ಮಾಡಿದ್ದಾರೆ. ಹೌದು. ಹಾಗಾದ್ರೆ ಅಷ್ಟು ಸುಲಭದಲ್ಲಿ ಸಿಕ್ಕುವ ಶರೀರ ಇದಲ್ಲ. ಈಗ ನನಗೆ ಸಿಕ್ಕಿದೆಲ್ಲ ನಿನ್ನ ಶರೀರ. ಹೇಗೆ ಉಂಟು? ಮೃದುವಾದಂತ ಶರೀರ ಉಳ್ಳವ ನೀನು. ಆಹಾ, ನಿನಗೆ ಮಾತು. ನಾನು ಮಧು, ಹೌದು. ಮೃದುವಾದ ದೇಹ. ಆ, ಹಾಗೆ ಆ, ನಿನಗೂ ಹೆಸರು ಆ, ಬೇಕಲ್ಲ? ಬೇಡ. ಮತ್ತೆ ಬಾ ಇಲ್ಲಿ. ಆ, 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 ಆ. ಅಬ್ಬಾ, ಏನ್ ತಮ್ಮ! ಅಣ್ಣ, ಬಂಡೆ ಕಲ್ಲಿನ ಉಪಾದಿಯಲ್ಲಿ ನಿನ್ನ ಶರೀರ ಎಲ್ಲ ನೋಡಿದಾಯ್ತಲ್ಲ. ಗಟ್ಟಿಮುಟ್ಟಾದ ಶರೀರ. ಆ, ಹೌದಾ? ಏನ್ ನೀನು ಆ, ಈ ಭುವನಕ್ಕೆ ಆ, ಇಂದ್ರ ಆಗಬಹುದಾ ಅಂತ ಅಲ್ಲ? ಆ, ಹೇ, ತಮ್ಮ! ಇಂದ್ರ. ತಮ್ಮ! ಆ, ಹಾಗಲ್ಲ, ಆ, ಕಾಡುವುದೇ ನಮಗೆ ಈ ಭುವನ. ಆ, ಅದಕ್ಕೆ ಆ, ಗಟ್ಟಿಮುಟ್ಟಾದ ದೇಹ. ಆ, ಆದ್ದರಿಂದ ಆ, ನಿನಗೆ ಆ, ಮೈ ಬಣ್ಣ ಕೂಡ ಕಪ್ಪು. ಆ, ಆದ್ದರಿಂದ ಆ, ಕೈಟಭ! ತಮ್ಮ, ಆ, ಹೆಸರಾಯ್ತು, ಆ, ಅಣ್ಣ ತಮ್ಮಂದಿರಾಯ್ತು. ಹೌದಣ್ಣ. ಆದ್ರೆ ಆ, ಏನೋ ನನಗೆ ಏನ್ ಈ ಆ, ಸೊಂಟದಿಂದ ಮೇಲೆ, ಆ, ಕುತ್ತಿಗೆಯಿಂದ ಕೆಳಗೆ ಆ, ಇಲ್ಲಿ ಏನೋ ಕಿಚಿಗುಳಿ ಆಗ್ತಾ ಉಂಟು. ಓಹೋ, ಹಾಗಾದ್ರೆ? ಚೂರು 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 ಚೂರು. ಹೌದು. ಅಣ್ಣ, ಏನ್ ಮಾಡುವುದಕ್ಕೆ? ಹೆಸರಲ್ಲಿ ನಮಗೆ ಏನು ಹೊಟ್ಟೆ ತುಂಬುವುದಕ್ಕೆ ಆಗುದಿಲ್ಲ. ಆಹಾ, ಅಣ್ಣ, ಏನು ಕಾಣುತ್ತಾ ಉಂಟು? ಉಂಟಲ್ಲ. ಕೆಡದಿಯ ಶೋಧಿಸುವ ಆ! ಜಯ
ಪ್ರಶ್ನೆ ಇದ್ದೇ ಇರ್ತದೆ. ನಮ್ಮ ಎರಡು ತೋಳುಗಳಿಂದ ಈ ಜಲವನ್ನು ಬಡಿಯೋಣ. ಕೆಳಗೆ ಇದ್ದ ಜಲಚರ ಪ್ರಾಣಿ ಮೇಳಕ್ಕೆ ಬಂದರೆ ಒಂದೊಂದನ್ನು ಇಳಿದು ಹೌದು. ಹಾಗಾದ್ರೆ ನಾವು ತಡ ಮಾಡುವುದಲ್ಲ, ಶೋಧಿಸೋಣವೇ. ಮುಂದೊತ್ತಿ ಬಂದವರು ನಾವು. ನೀನೇನಾದ್ರೂ ಕಂಡೆಯಾ? ನಿನ್ನನ್ನೇ ಬರೆ ಕಂಡದ್ದು, ಏ ಬೇರೆ ಏನಿಲ್ಲ. ನಿನ್ನ ಕಣ್ಣಿಗೇನು ಬೀಳಿಲ್ವಾ? ಇಲ್ಲ. ಏ ತಮ್ಮ, ಬರೇ ಬೂಸು ನೀನು. ಹೇಗೆ ಬರೇ ಬೂಸು? ಹೌದು, ಹೇಗೆ ಬೂಸು ಅಂದರೆ ಏನು ತಮ್ಮ? ಎಷ್ಟೋ ಸಮಯದಿಂದ ಅರಿಸ್ತಾ ಇದ್ದೇವೆ. ನಾನು ಕಂಡೆ. ಕಂಡೆ? ನಾನು ಕಂಡೆ. ನೀನು ಕಂಡೆ? ನಾನು ಕಂಡೆ. ಏನಂತ ಕಂಡೆ? ತಮ್ಮ, ನೀರನ್ನು ಅರಸ್ತಾ ಅರಸ್ತಾ ಮುಂದಕ್ಕೆ ಹೋದಾಗ ನೀರ ಮಧ್ಯದಲ್ಲಿ ಒಂದು ತಾವರೆ. ಹೌದು, ಈಗ ಕಮಲವೇ ಅರಳುತ್ತಾ ಉಂಟು ಎಲ್ಲಾ ಕಡೆಯಲ್ಲಿ. ಈಗ ಏನು ಪ್ರಭಾವ ಇಲ್ಲ ತಮ್ಮ. ನಮಗೆ ಕಮಲವೇ ಬೇಕು. ಹೌದು, ಕಮಲ ಇದ್ರೆ ಮಾತ್ರ ನಾವು ಜೀವಿಸುವುದಕ್ಕೆ ಸಾಧ್ಯ. ಹಿಮಲ ಇರ್ಲಿಕ್ಕೆ ಸಾಕು. ಹೌದು, ಹೌದಲ್ವಾ? ಹಾಗಿರುವಾಗ ಆ ಕಮಲದ ನಾಳದಲ್ಲಿ ಒಂದು ಸಣ್ಣ ಪ್ರಾಣಿ. ಸಣ್ಣ ಪ್ರಾಣಿ? ಸಣ್ಣ ಪ್ರಾಣಿ. ಸಣ್ಣ? ಹೌದು. ಹೌದಾ? ಆ ಸಣ್ಣ ಪ್ರಾಣಿ ಅದರ ಎಸಡಿನ ಮಧ್ಯದಲ್ಲಿ ಅವಿತು ಕೂತಿದೆ. ಹೌದೇ? ನನ್ನನ್ನು ಕಂಡಾಗ ಗಡಗಡ ಗಡಗಡ ಗಡಗಡ. ಹಾಗಿರುವಾಗ ಔಷಧ ಚಳಿ ಆಯ್ತಂತ ಅದಕ್ಕೆ. ತಮ್ಮ, ಏನ್? ನಾನು ಕಂಡೆ, ನೀನು ಕಂಡವನಲ್ಲ. ಹೌದೇ? ಹಾಗಿರುವಾಗ ಆ ಸಣ್ಣ ಪ್ರಾಣಿ ಅದನ್ನು ನೋಡ್ಬೇಕಾ ನಿನಗೆ? ನೋಡಲೇಬೇಕು ತಮ್ಮ. ನೋಡು. ಎಂತ ಮಾರಾಯ, ಏನ ಆ ಉಗುರಲ್ಲಿ ಎಷ್ಟು ಕೊಲ ಉಂಟು. ಎಲ್ಲೆಲ್ಲ ಕೈ ಹಾಕಿದ್ದಿ ಮಾರ ನೀನು. ಇಲ್ಲಿ ಕೆಸರಲ್ಲದೆ ಮತ್ತೇನೂ ಇಲ್ಲ. ಮತ್ತೆ ಎಲ್ಲೆಲ್ಲೂ ನಿನ್ನ ಹಾಗೆ ಕೈ ಹಾಕಲಿಕ್ಕೆ ಹೋಗುವವನು ನಾನಲ್ಲ. ಕೈ ಹಾಕುವುದಿದ್ರು ಕೂಡ ನೋಡಿಯೇ ಕೈ ಹಾಕುವುದು ನಾನು. ಅನುಭವ. ಹೌದು, ಹಿರಿಯವಲ್ಲ ಅನುಭವ. ಹಾಗಿರುವಾಗ ಇದು ನನ್ನ ಬೆರಳ ತುದಿ ಉಗುರು ನೋಡು ಅಂತ ಹೇಳಿದಲ್ಲ. ಮತ್ತೆ ಬೆರಳ ತುದಿಯಲ್ಲಿ ನೋಡು, ತೋರಿಸ್ತೇನೆ. ಬಿಡಿ 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 ಬಿಡಿ
ಸೃಷ್ಟಿ ಕಮಲದ ನನ್ನ ನಡುವುದೇ ಅಣ್ಣ ತಡ ಮಾಡುದಲ್ಲ, ಬಿಡಿ ಅಂತ ಇವನನ್ನು ಆದಷ್ಟು ಬೇಗ ತಿನ್ನೋಣಂತೆ. ಅಮ್ಮ, ಹಾ, ಅವಸರ ಮಾಡಬೇಡ. ಏನು? ನೀರಿನ ಒಳಗೆ ಹಾ, ಕೆಸರಿನಲ್ಲಿ ಹುದುಗಿಕೊಂಡಿದ್ದು ಹಾ, ಭಾರಿ ಜಾಗೃತೆಯಿಂದ ಹಾ. ಹಿಡಿಬೇಕು. ಹೌದು, ಹಿಡಿಯುವಲ್ವಾ? ಹೌದು, ಹಿಡಿಯುವಲ್ವಾ? ಹಾ.